ನೀವು ಯಾವುದರಿಂದ ಭಯದಿಂದ ಆಗ್ತೀರಾ, ಇದು ನಿನಗೆ ವಾಸಿ ಆಗಲ್ಲ, ನಿಮ್ಮನ್ನು ಇದನ್ನು ಜೀವನ ಪರ್ಯಂತರ ಅನುಭವಿಸಬೇಕು ಅಂತ ಯಾವಾಗ ನಮ್ಗೆ ಅನಿಸುತ್ತೋ ಆವಾಗಲೇ ಆ ಭಯದಿಂದಾನೇ ಭಯ ಅನುಮಾನ ಎಫ್ ಡಿ ಅಂತ ಹೇಳ್ತೀವಿ. ನೀವು ಬೇರೆ ಎಫ್ ಡಿ ಇಲ್ಲ ಅಂದ್ರೂ ಈ ಎಫ್ ಡಿ ಅನ್ನೋದು ಪ್ರತಿಯೊಬ್ಬರಿನಲ್ಲಿ ಇದೆ. ಫಿಯರ್ ಆ್ಯಂಡ್ ಡೌಟ್ ಅಂತ. ಡೌಟ್. ಓಕೆ ಓಕೆ. ಇವೆರಡು ಈ ಡಿಪಾಸಿಟ್ನ ತೆಗೆದು ಬಿಡ್ರಿ. ಆ ಫಿಕ್ಸ್ಡ್ ಡಿಪಾಸಿಟ್ ನಿಮ್ಮಲ್ಲಿ ಇಟ್ಕೊಂಡಿದ್ದಷ್ಟು ನಿಮ್ಮ ಮಾನಸಿಕವಾಗಿ, ಶಾರೀರಿಕವಾಗಿ, ದೈಹಿಕವಾಗಿ ಪ್ರತಿಯೊಂದೂ ಹಾಳು ಮಾಡ್ಕೊಳ್ತಾ ಇದ್ದೀರ. ದಯವಿಟ್ಟು ನಾನು ಕೇಳ್ಕೊಂಡೋದಿಷ್ಟೇ, ನಿಮ್ಮ ಜಾಯಿಂಟ್ ಪೈನ್ ಅನ್ನೋದೆಲ್ಲ ಮುಖ್ಯ, ನೀವು ಮುಖ್ಯ, ನಿಮ್ಮ ಜೀವನ ಮುಖ್ಯ. ಅದು ಬಿಟ್ಟು ನೋವಾಗಿದೆ, ನಾನು ಇನ್ನಾಗಲ್ಲ, ನಾನು ಓಡಾಡೋಕ್ಕಾಗಲ್ಲ ಅಂತೇಳಿ ಮೊಣಕಾಲು ಇಟ್ಕೊಂಡು ಕೂತ್ಕೋಬೇಡಿ. ಮೊಣಕಾಲು ನೋವು ಮತ್ತು ಜಾಯಿಂಟ್ ಪೇನ್, ಅಂದರೆ ಜಾಯಿಂಟ್ ಪೇನಲ್ಲೇ ಮೊಣಕಾಲು ನೋವು ಕೂಡ ಬರುತ್ತೆ ಅಷ್ಟೇ. ಓಕೆ. ಸಂಧಿವಾತದಲ್ಲೇ ಇದು ಕೂಡ ಅಂದರೆ ಇದು ಎರಡು ಸರ್. ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದ್ರೆ ಮೂಳೆಗಳಿಗೆ ಸಂಬಂಧಪಟ್ಟಿರುವಂಥ ಊತ. ರೊಮಟೈಟಿಸ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಮೂಳೆಗಳಿಗೆ ಬರುತ್ತೆ, ಆದರೆ ಅದು ಇನ್ಫ್ಲಮೇಷನ್ನಿಂದ ನಮ್ಮ ಶರೀರದಲ್ಲಿ ವ್ಯಾನಪ್ರಾಣ ಕರೆಕ್ಷನ್ ಅಂತ ಹೇಳ್ತೀವಿ. ವ್ಯಾನಪ್ರಾಣ ಕರೆಕ್ಷನ್ ಮಾಡಿದ್ದಾಗ ಈ ರೊಮಟೈಟಿಸ್ ಆರ್ಥರೈಟಿಸ್ ಅನ್ನೋದು ಖಂಡಿತವಾಗಿ ಕಡಿಮೆ ಆಗಿರೋ ಉದಾಹರಣೆಗಳು ಬೇಕಾದಷ್ಟಿದೆ.